ಭಾಗಿಯಾಗಿ ನನ್ನನ್ನು ಕರ್ಕೊಂಡು ಒಂದು ಗೀತೆ ಹಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮ್ಯೂಸಿಕ್ ಮೇಲರನಿಗೂ ಕೂಡ ಧನ್ಯವಾದ ಹೇಳ್ತಾ. ಅಣ್ಣ ನಂದೇನಿಲ್ಲ, ಆಕ್ಚುಲಿ ಇದೆಲ್ಲ ಕ್ರೆಡಿಟ್ ಹತ್ತಳ್ಳಿ ನಮಗ ಅಭಿಮಾನಿ ಬಳಗಕ್ಕೆ ಸೇರ್ಬೇಕ್ರಿ. ಯಾಕಂದ್ರೆ ಹತ್ತಳ್ಳಿಗೆ ನನ್ನ ಕರೆಸಿದಾಗ ನಮ್ಮ ಸಾಹೇಬರು ನನಗೆ ಅಲ್ಲಿ ಪರಿಚಯ ಆದ್ರೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ನಮ್ಮ ಸಾಹೇಬರಿಗೆ ನಮಗ ಒಡನಾಟ ಬಹಳ ಚಂದ ಅದ. ಅಲ್ಲಿಂದ ಒಂದು ಒಳ್ಳೆಯ ಅವಕಾಶಗಳನ್ನ ಕಲ್ಪಿಸಿಕೊಟ್ರು ಗುರುಗಳು ಮನೆಗೆ ಕರೆಸಿ. ನಿಜವಾಗಿ ಭಾಳ ಹೇಳ್ತಿದ್ದೀರಿ ಅಣ್ಣ, ತಾಂಬಾದೊಳಗೆ ಕಾರ್ಯಕ್ರಮ ಮಾಡ್ಬೇಕು ದಸರಾದಾಗ. ಮೈಸೂರು ಬಿಟ್ರೆ 2ನೇ ದಸರಾ ಇಲ್ಲಿ ಅಕ್ಕದತ್ತ ಹೇಳಿ ಹೋದ ವರ್ಷ ಟ್ರೈ ಮಾಡಿದ್ವಿ. ನಮಗೆ ಅವಾಗೆಲ್ಲ ನಾವು ಗೊತ್ತಿದ್ದಿಲ್ರಿ ಯಾರಿಗೂ. ಬಟ್ ಈ ವರ್ಷ ಆ ತಾಯಿ ಆಶೀರ್ವಾದ, ನಮ್ಮ ಡಾಕ್ಟರ್ ದೇವಾನಂದ್ ಚವ್ಹಾಣ್ ಸಾಹೇಬರ ಒಂದು ಪ್ರೀತಿ, ಕಲಾವಿದರ ಮೇಲೆ ಇಟ್ಟಿರುವಂಥ ಒಂದು ಕಾಳಜಿ, ಇವತ್ತು ನಮ್ಮ ಕಲಾ ತಂಡ ವಿಶೇಷವಾಗಿ ಇವತ್ತು ಇಲ್ಲಿವರೆಗೂ ಬರಮಾಡಿಕೊಂಡಿರಿ. ಇಟ್ಟಲ್ಲನ ಸಾಹೇಬರು ಬರೀ ಒಂದು ಕಾರ್ಯಕ್ರಮ ಕಟ್ಟ ಹೇಳಿ ಅಲ್ಲಿ 10 ಅಲ್ಲ 50 ಕಲಾವಿದರಂತಂದು ಕಾರ್ಯಕ್ರಮ ಮಾಡುವಂಥ ಶಕ್ತಿ, ಒಂದು ಪ್ರೀತಿ ಅಭಿಮಾನ ಸಾಹೇಬರ ಮ್ಯಾಗೆ ಯಾವತ್ತೂ ನಮಗಿರುತ್ತ. ಅವರ ಒಂದು ಜನಸೇವೆಗೆ, ಅವರ ಸರಳತೆಗೆ ನಾವು ಯಾವತ್ತೂ ಅವರಿಗೆ ಸೋಲ್ತೀವಿ. ಇನ್ನೂ ಅವ್ರಿಗೋಸ್ಕರ ನಾವು ದುಡಿಯಕ್ಕೆ ರೆಡಿ ಇದೀವಿ ಸರ್. ನೀವು ಯಾವಾಗಾರ ಕರೀರಿ, ನಾವು ಬರಕ್ಕೆ ರೆಡಿ ಇದೀವಿ ಸರ್. ಸಂಬಂಧ ಎಲ್ಲದಕ್ಕೂ ರೆಡಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಮತ್ತೊಂದು ಓಕೆ ರಮೇಶ್ ಅಣ್ಣನವರ ಒಂದು ಅದ್ಭುತವಾದ ಗೀತೆ ಪ್ರೀತಿಯ ಪಾರಿವಾಳ ಅನ್ನೋ ಗೀತೆ ನಮ್ಮ ಅಣ್ಣಗೂ ಒಂದು ಟೈಮ್ನಾಗ ಆಗೈತ್ರಿ, ಅವಾಗ ಬರೆದಿದ್ರಿ. ಯಾರಿಗ ಗೊತ್ತು? ಇರ್ಲಿ ಬಿಡ್ರಿ ಸರ್, ಆತ್ರಿ ಇನ್ನೊಂದು ತಾಸು ಜಾಗ್ತೀವಿ. ಅಣ್ಣ ಇಲ್ಲ ಹುಲಿಗಳ ಅಲ್ಲಿ ತಾಯಂದ್ರ ಅದ್ರ ಇತ್ತ ಬರ್ರಿ ಸರಿ ಮತ್ತೆ ತೊಟ್ಲಾಗ ಹಾಕಲಿ. ಸೈಡ್ ಬಾ. ಸರಿ ದೋಸ್ತ, ಹಿಂದ್ ಮಂದಿ ಕೂತಾರ ಅಲ್ಲಿ, ಪಾಪ ಹೆಣ್ಮಕ್ಳು ಕೂತಾರ, ಜರ ಸರಿ ಸರಿ ಹಿಂದ. ಮತ್ತೆ ಬಿಡು ನಮ್ಮ ಮಾಮಗಳು ಬಡ್ಗಿ ಮ್ಯಾಕ್ ಮಾಡಿ. ರವಿ ಮಾಮ ಥ್ಯಾಂಕ್ ಯು. ಲಕ್ಷ್ಮಿ ಹಾ ಇಲ್ಲಿ ಅದಾಳ. ನಿಮ್ಮ ಮಂದಿ ಮನೆಗೆ ಹೋಗೋ ಟೈಮ್ ನೋಡ್ರಿ. ಯಾರು ಹೋಗಿಲ್ಲ, ಯಾರು ಹೋಗಿಲ್ಲ. ಯಾಕಂದ್ರೆ ನಾ ಬಂದಿನಂತೆ ಒಬ್ರು ಹೋಗಂಗಿಲ್ಲ, ಹೋಗೋದು ಇಲ್ಲ, ಹೋಗುದು ಇಲ್ಲ, ಹೋಗಕ್ಕೆ ನಾವು ಬಿಡುದು ಇಲ್ಲ. ಇಲ್ಲೆಲ್ಲ ಅಷ್ಟು ಇಷ್ಟಪಟ್ಟು ನೋಡಾತಾರಂತ. ಯಾರು ನಿನ್ನ ಅವ್ರು ನನ್ನ ನನ್ನ ಈ ಬಳಗೆಲ್ಲ ಕರೆ ಹೇಳ್ರಿ, ಇಷ್ಟಪಡ್ತೀರ ನೀವು? ಕಾಳಜಿ ಕಾಳಜಿ. ಕೈ ಹತ್ರ ಒಬ್ರು ನೋಡೋಣ. ವಾ ವಾ ಹಾ ಹಾ. ಲವ್ ಯು. ನಾನು ಯಾರ್ಯಾರು ಇಷ್ಟಪಡ್ತೀರಿ? ಹೌದು, 100ಕ್ಕೆ 99 ಬರೀ ಮುದುಕ್ಯಾರ ಕೈ ಹತ್ಯಾವ. ನಿಮಗೆ ಹುಡುಗಿಯರ್ ನಡೆಯಂಗಿಲ್ಲ. ಓಕೆ ಒಬ್ರದ ಒಲ್ಲಿ ಒಂದು ಮುದುಕಿಯಾರ ಅಳೆದಾರು ಸಮಾಧಾನ ಮಾಡುತ್ತೆ. ಅವಾಗ್ಲೇ ಸುರೇಶ್ ಇಂಜಿಗೇರಿ ಹಾವಿನಂಗ ಮಾಡ್ದಲ್ಲ, ಆತರ ಮಾಡು ನೆನ ಪಟ್ಟನೆ. ಅಪಿ ನಾ ಹಂಗ ಮಾಡಕತ್ನಿ ಅಂದ್ರೆ ಇವ್ರು ಯಾರು ಕುಂದ್ರೋದಿಲ್ಲ ಇಲ್ಲಿ. ಹಾ ಆಡ್ಸಿ ಬಿಡಂಗ ಹಂಗಾಗಿ ನಾವು ಮಾಡೋದು ಬಿಟ್ಟಿನಿ. ಥ್ಯಾಂಕ್ ಯು. ಲಿಂಬಿ ತೋಟದ ಮಾಡ್ತಾನ ಕೆಲ್ಸ. ಏಯ್ ಏನ್ ಮಾಡ್ತಾನ? ನಮ್ಮಪ್ಪ ಮಾಡ್ತಾನ. ಇವ ನಿಮ್ಮ ಅಪ್ಪನ ಕಾಸ ನಮ್ಮಪ್ಪ ಕರೆ ಕರೆ ಮಾವ ಬೇಡ. ಕಿಟ್ ಕಿಟ್ ಅದನಲ್ಲ, ಸೇಮು ತೂತ ಡವರಿ ಆಗ್ಯಾನ. ನೋಡತ್ತಂಗ ಹೆಂಗ ಅಸಹ್ಯ ಮಾಡ್ತಾನ. ಹಟ್ಟಿ ಕಿಚ್ಚ ನಿನ್ನ ಸ್ಮಾರ್ಟ್ ಇಲ್ಲಲ್ಲ. ಅಲ್ಲ ಅವಿ. ಹಟ್ಟಿ ಕಿಚ್ಚ ಇದ 4 ದಿನದ ಹಿಂದ ಒಂದ್ 8 ದಿನದ ಹಿಂದ ಇದ ತಾಂಬಾಕ ಬಂದಾಗ ಅಲ್ಲೊಬ್ಬರು ಬೇರೆ ಯಾರಿಗೆ ಅಪ್ಪ ಅಂದಿ. ಏ ಇಲ್ಲ, ಇದೆ ಎಲ್ಲ ಕಡೆ ಇರೋ ಮಗ ಒಬ್ಬನೇ. ಇದೆ ಅಪ್ಪ. ಜೆರಾಕ್ಸ್ ಕಾಪಿ ಇದೊಂದೇ. ನಾಳೆ ಖಾಲಿ ಅದೇನ? ಯಾಕ ಯಾಕ ಕೆಲ್ಸ ಇರ್ತಾಳ. ಬೇಡ ಬೇಡ ಆಗಂಗಿಲ್ಲ. ಓಕೆ ಥ್ಯಾಂಕ್ ಯು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ. ಇನ್ನೊಂದು ಹೊಸ ಗೀತೆ ಈ ವಾರದೊಳಗೆ ರಿಲೀಸ್ ಆಗತ್ತ, ತಾವೆಲ್ಲರೂ ಕೇಳಿರ್ಬೋದು. ನಮ್ದೊಂಥರ ಡಿಫ್ರೆಂಟ್ ಗೀತೆ ಸುದೀಪಣ್ಣ. ನಮ್ಮ ರಮೇಶ್ ಅಣ್ಣನವರು ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕು. ಆಕ್ಚುಲಿ ಯಾರಿಗೂ ಗೊತ್ತಿಲ್ರಿ ಅದೊಂದು ಗೀತೆ. ನಮ್ಮ ಸಾಹೇಬರು ಒಂದು ಅದ್ದೂರಿಯಾದ ಕಾರ್ಯಕ್ರಮದೊಳಗೆ ಒಂದು ಚರಣ ಹೇಳ್ಬಿಡ್ತೀನಿ. ಯಾವ ತರ ಗೀತೆ ಅಂದ್ರೆ, ಒಂದ ನಿಮಿಷ ಹೇಳ್ಬಿಡ್ತೀನಿ. ನಂದು ಯೂಟ್ಯೂಬ್ ಚಾನಲ್ ಐತ್ರಿ ಅಣ್ಣಗೌಡ್ರ, ಯಾರು ಸಬ್ಸ್ಕ್ರೈಬ್ ಆಗ್ಬಾರ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಸಣ್ಣ ಕಲಾವಿದಿ ಬೆಳೆಸ್ರಿ, ಇನ್ನೊಂದ್ ಚೂರ ಬೆಳೆಸ್ರಿ. ಅಪ್ಪ ಹೇಳ. ತಾವೆಲ್ಲರೂ ಕೇಳಿರ್ಬೋದು, ಈಗ ಕಲಿತ ಸಾಲಿ ತೆಲಿಗೆ ಹತ್ತಲಿಲ್ಲ, ಕಲಿತವರಿಗೆ ನೌಕರಿ ಸಿಗಲಿಲ್ಲ ಅನ್ನೋದೊಂದು ಈಗ ಟೈಟಲ್ ಆಲ್ರೆಡಿ ಬಹಳ ಹೈಲೈಟ್ ಆಗ್ಯದ. ಅದು ಅದನ್ನ ಕುರಿತು ಸಾಲ ಸೂಲ ಮಾಡ್ತಾರಂತ, ಗೊಬ್ಬರ ಬೀಜ ತರ್ತಾರಂತ. ಸಾಲ ಸೂಲ ಮಾಡ್ತಾರಂತ, ಗೊಬ್ಬರ ಬೀಜ ತರ್ತಾರಂತ, ಬಿತ್ತಿ ಮನೆಗೆ ಬರ್ತಾರಂತ, ಬಿತ್ತಿ ಮನೆಗೆ ಬರ್ತಾರಂತ, ಬಂದ ಮೇಲೆ ಮಳೆಯೂ ಆಗಲಿಲ್ಲಂತ.
ಅಲ್ಪ ಸ್ವಲ್ಪ ಬೆಳೆ ಬರುದಂತ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಮಾಡಿದ ಸಾಲಕ ಬಡ್ಡಿ ಆತ ಮಾಡಿದ ಸಾಲಕ್ಕ ಬಡ್ಡಿ ಆತ ಸಾಲಕ್ಕ ಅಂಜಿ ರೈತ ಸಾಯೋದಾತ ಸಾಲ ಕಂಜಿ ರೈತ ಸಾಯುದಾತ ಈ ತರ ಒಂದು ಗೀತೆ. ಆಹಾ ರೈತನ ಮನೆಗೆ ಹೆಣ್ಣ ಕೊಡುದಿಲ್ಲಂತ ಸರ್ಕಾರಿ ನೌಕರಿ ಗುಂಗ ಹಿಡದೈತಂತ ಸರ್ಕಾರಿ ನೌಕರಿ ಗುಂಗಿಡದೈತಂತ ಪಗಾರ 2 ಲಕ್ಷ ಇರಬೇಕಂತ 2 ಲಕ್ಷ ಪಗಾರ ಇರಬೇಕಂತ ಕಾರು ಬಂಗಲೆ ತರಬೇಕಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಅದು ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ. ಯಾಕೋ ಅಳಿಯ ಇಷ್ಟಾಕ ಸೊರಗಿದಿ ನಿನ್ನ ಮಗಳ ಚಿಂತಿ ಮಾಡಿ ಮಾಡಿ ಸಣ್ಣಾಗಿ ಹೋಗಿದಿ ಯಾಕ ಗೆಳತಿ ತ್ವಾಟಕ್ಕ ಬರವಲ್ಲಿ ಬರ್ಬೇಕಂದ್ರ ಮಳೆಗಾಲ ಬಿಡವಲ್ಲದೋ ನಿಮ್ಮ ಅಪ್ಪಗ 90 ಹೊಡಿಸಿ ಬಾರ ನನ್ನ ಗೆಳತಿ. ನೈಟ್ ಕುಡಿಯು ಮಗನ ಅಲ್ಲ. ತಾಯಿಲ್ ಮೈಕ್ ನಾಳೆ 30ಕ್ಕೆ ಬೆಳತನ ಹಾಡೋಣಂತ ಈಗ ಸುಮ್ಮನೆ ವಾರೆ ವಾ ನಾಳೆ ಇದೇ ನಾಡದೇವಿ ಉತ್ಸವದ ಅಂಗವಾಗಿ 26ನೇ ತಾರೀಕ ನಮ್ಮ ವಿಠ್ಠಲ ಚಿಕ್ಕಲಗುಂಡಿಯವರ ಒಂದು ಅದ್ದೂರಿಯಾದ ಹಾಸ್ಯ ನಾಟಕ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತ ಒಂದು ನೀನಲ್ಲ ನನಗ್ಯಾಕೆ ನಾ ಅಲ್ಲ ನೀ ಅಲ್ಲ. ಹಾಗೇನೆ ಇದೇ ನಾಡದೇವಿ ನವರಾತ್ರಿ ಉತ್ಸವದ ಅಂಗವಾಗಿ ತಾಂಬಾ ಗ್ರಾಮದ ಹವ್ಯಾಸಿ ಕಲಾವಿದರಿಂದ 30ನೇ ತಾರೀಕಿಗೆ ಕಳ್ಳಗುರು ಸುಳ್ಳ ಶಿಷ್ಯ ಅನ್ನುವಂತ ಒಂದು ಅದ್ದೂರಿಯಾದ ಹಾಸ್ಯ ಕಾಮಿಡಿ ನಾಟಕ ನಮ್ಮ ತಾಂಬಾ ಗ್ರಾಮದ ಕಲಾವಿದರಿಂದ ಇನ್ನೊಂದು ಹೇಳ್ಬಿಡ್ತೀನಿ ಮಾಮ. ನಮ್ಮ ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಸಾಹೇಬರು ಇದನ್ನ ಕಾರ್ಯಕ್ರಮ ಮಾಡತಾರ. ಆಹಾ ಮುಂದಿನ ವರ್ಷ ಹಾ 2026 ದಸರಾಕ ವಾರೆ ವಾ ತಾಂಬಾದಾಗ ಹಾ ನಾಟಕದಾಗ ಹಾ ನಾನು ಒಂದು ಪಾತ್ರ ಮಾಡ್ತೀನಿ. ಈಗ ನಿನಗೆ ಬಿಟ್ರೆ ಕೇಳಲ್ಲ. ನಾಳೆ 30ನೇ ತಾರೀಕು ಇಲ್ರಿ ಮುಂದಿನ ಸಲ ತಾಂಬಾ ಗ್ರಾಮದೊಳಗ ನಮ್ಮ ಚಿದ್ದು ಮಾಮನ ಜೊತೆ ನಾನು ಹಾಸ್ಯ ಪಾತ್ರ ಮಾಡ್ತೀನಿ. ನಮ್ಮದು ನಾಟಕ ನೋಡ್ರಿ ಅಂತ ನಾವು. ವಾ ವಾ ಸಾಧ್ಯ ಆದ್ರ ಅದು ಹೆಂಗ ಹೆಂಗ ಪಗಾರ ಬೇಡ ಏನು ಬೇಡ, ರೊಕ್ಕ ಬೇಡ ರೂಪಾಯಿ ಬೇಡ, ದಯವಿಟ್ಟು ನಮ್ಮ ಸಾಹೇಬರು ಅವತ್ತೊಂದು ಸನ್ಮಾನ ಮಾಡಿಸ್ರಿ ಸಾಕ ನನಗ. ವಾ ವಾ ಅಟೊಟ್ಟಿಗೆ ಮತ್ ನಮ್ಮ ಸಾಹೇಬ್ರ MLA ಸ್ಥಾನಕ್ಕೆ ಬಂದಿರ್ತಾರ. ಅವ್ರು ಅಲ್ಲಿ ಬಂದಿದ್ರ ಅಂದ್ರೆ ನಾ ಎಲ್ಲಿ ಸ್ಟೇಜ್ ಮ್ಯಾಗ ಇರ್ತೀನಿ. ನಾವು ಕೊಡಿ ಬರೀ ಪಟಾಕ್ಷಿ ಹಚ್ತೀನಿ ಅಡ್ಡ. ಆಹಾ ಬರೀ ಪಿ ಆಗಿ ತಿರ್ಗಾಡವನು. ಓಕೆ ಥ್ಯಾಂಕ್ ಯು. ಸೌಂಡ್ ಈಗ ಆಗಲೇ ಒಂದು ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ಮುದ್ದು ಮಗಳು ಲಕ್ಷ್ಮೀ ಬಿಜಾಪುರ ಅವರಿಗೆ ನಮ್ಮ ಪಕ್ಕು ಮಾಮ ದೊಡ್ಡಮನಿಯವರು ಅದು ಓಲ್ಡ್ ಈಸ್ ಗೋಲ್ಡ್ ಮಾ ನಮ್ಯಾಗ ಗೆಳೆಯರ ಕೂಡಿ ಇದು ನಮ್ದು ಹೆಂಗಂದ್ರನ ಇದು ನಮ್ಮ ಹುಲಿ. ನೀವು ಸುಮ್ಮನೆ ಮಾತಾಡ್ಬೇಕೀಗ. ನಮ್ಮ ಸುದೀಪ್ ಅನ್ನೋದೊಂದು ಹಳೆ ಲವ್ ಸ್ಟೋರಿ ಐತ್ರಿ. ದಯವಿಟ್ಟು ಅದ್ರ ಬಗ್ಗೆ 2 ಮಾತು ಮಾತಾಡ್ಬೇಕು. ಯಾಕೆ ಜಾನಪದ ಲೋಕಕ್ಕೆ ಸುದೀಪ್ ಅನ್ನ ಬಂದ? ಅಣ್ಣ ನಿಮ್ಗೆ ಗೊತ್ತಾಗಬೇಕಾ ಬೇಡ್ರಿ? ಗೊತ್ತಾಗಬೇಕಾ ಬೇಡ ಹುಲಿಗಳ? ಯಾಕೆ ಸುದೀಪ್ ಅಣ್ಣ ತಿಂಡಿ ಜಾನಪದ ಹಾಡಿ ಜಾನಪದ ಲೋಕಕ್ಕೆ ಬಂದು ಗೊತ್ತಾಗಬೇಕು ನಮಗ. 2 ಮಾತನಾಗ ಹೇಳಿ ಮುಗಿಸ್ಬಿಡೋಣ. ಹಲೋ ಅಳಬೇಡ ಮತ್ ನನಗೂ ಬರುತ್ತೆ ದುಃಖ. ನಮ್ದೇನ್ ಲವ್ ಸ್ಟೋರಿ ಅಂತ ಏನಿಲ್ಲ. ಡೈರೆಕ್ಟ್ ನಾ ಮೊದಲು ಡೊಳ್ಳು ಪದ ಮೊದಲು ಡೊಳ್ಳು ಪದ ಹಾಡ್ತಿದ್ದೆ. ನಮ್ದು ಮ್ಯಾಲೆ ತೂರಾಗ ಹಾಡ್ತಿದ್ದೆ. 2-3 ವರ್ಷ ಹಾಡಿನಿ ಡೊಳ್ಳು ಪದ. ಆದ್ರ ನಮ್ಮ ಹುಡುಗರ ಸಂಘ ಸರಿಯಾಗಿ ಉಳಿಲಿಲ್ಲ. ಶಾಲಿ ಹುಡುಗರು ಇದ್ದು ಪೇಪರ್ ಸಲುವಾಗಿ ಹಂಗ ಬರ್ಲಿಲ್ಲ. ಹಿಂಗಾಗಿ ಡೊಳ್ಳಿನ ಮೇಳ ಮುರಿದ ಜನಪದ ಹಾಡಬೇಕಂತ ತಲೆ ಗೊತ್ತು. ಅವಾಗ ಹಿಡಿದು ಜನಪದ ಹಾಡತೀನಿ. ಹಂಗೆ ಲವ್ ಬ್ರೇಕಪ್ ಆಗಿ ಜನಪದ ಅಂತ ಏನ್ ಬಾಯ್ತು ಇಲ್ಲ. ಮದುವೆ ಆಗೈತಿ ಇದ್ದ ಹಕ್ಕಿಕತ್ತ ಹೇಳಿದ್ರೆ ಕೌದಿ ಹೊರಗೆ ಬರ್ತಾವು. ಯಾಕೆ ಐ ಆಮ್ ಆಲ್ಸೋ ಮ್ಯಾರಿಡ್ ಪರ್ಸನ್. ಅದ ಪರಿಸ್ಥಿತಿ ನನಗೂ ಗೊತ್ತೈತಿ. ಆದ್ರ ಒಂದು ನನಗೆ ಅರ್ಥ ಆಗೈತಿ ಏನ್ರಿ ನಾ ಕಾಕ ದುಃಖ ಹೆಚ್ಚಕೈತಿ. ಅಳಬೇಡು ಸಮಾಧಾನ ಮಾಡ್ಕೊ. ಅಣ್ಣ ಮದುವೆ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ. ನಿಂದ ಇನ್ನೂ ಮದುವೆ ಇಲ್ಲ ಅಂದಲ್ಲ. ಇನ್ನೊಂದ್ 2 ವರ್ಷ ಫುಲ್ ಇಲ್ದಾರಿ ನೀ ಒಟ್ಟ ಲಗು ಆಬೇಡ. ಮದುವೆ ಮದುವೆ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ ಮಾಮ. ಮತ್ತ ಮದುವೆ ಆದ್ರ ಎಲ್ಲ ಕಳ್ಕೊಂಡ. ಯಾಕೋ ಹಳೆ ಎಟ್ಟು ಬ್ಯಾಸರಾಗಿ ಮೊದಲು ನಾನು ಮನಗಂಡಿದ್ದೆ. ಹೆಂಗಿದ್ದಿ? ಫುಲ್ ಜಾಕಿ. ಆಹಾ ಈಗ ಮದುವೆ ಆಗಿ 3 ವರ್ಷ ಆತ. ತಿರ್ಬೋಕಿ ನಾನೇನ ಹಂಗಿಟ್ಟಾಳ ನನ್ನ ಮಗಳ ನಿನ್ನ
ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಇವರಿಗೆ ಆಧಾರ್ ಕಾರ್ಡ್ ಮಂದಿಗೆ ಹೆದರ್ತಿ ಅನೋ. ಆದ್ರೂ ನನ್ನ ಮಗಳಿಗೆ ಅಂಜಿ ಹೊರಗೆ ಬರಂಗಿಲ್ಲ. ಅಲ್ಲ ನಿಮ್ಮ ಸಾಧನೆಗೆ ಹಿಂದೆ ನಾವೇ ಇರ್ತೀವಿ. ಇಷ್ಟ್ರ ಮಟ್ಟಿಗೆ ಬರ್ತಿದ್ರ ನೀವು? ಹಾ, ನಮ್ಮಿಂದ ಎಲ್ಲ ನೀವು ಬಂದಿದ್ದು. ಅವನು ಆಚೆಗವ ಎಷ್ಟೊತ್ತನ ಮಕ್ಕೊಂಡಿದ್ದೇನ. ನನಗರು ಹಾ ಮತ್ತೆ ಸಿಟ್ಟು ಬರಂಗಿಲ್ಲನ? ಇವತ್ತು ನಮ್ಮ ಹುಡುಗರು ಜೀವನ ಈ ಮಟ್ಟಕ್ಕೆ ಬರಕ್ಕೂ ಇವರ ಕಾರಣ, ಹಾಳಾಗಕ್ಕೂ. ಬುದ್ಧಿ ಯಾವಾಗ ಬರ್ತೈತಂತ ನಾವು ಸುಮ್ ನೋಡ್ತಿರ್ತೀವಿ. ನಾವು ಜಸ್ಟ್ ಟ್ರೈ ಬೇಕಾದಾಗ ಮಾವ, ಅಂದ್ರೂ ನಮ್ಮಿಂದ ಉದ್ಧಾರ ಬೇಕಾದಾಗ ಆಗಿರಲ್ಲ. ಮಾವ, ನಮ್ಮಿಂದ ಬೇಕಾದಾಗ ಮಾವ, ಬೇಕಾದಾಗ ಮಾವ, ಬೇಕಾದಾಗ ಮಾವ. ಓಕೆ, ಥ್ಯಾಂಕ್ ಯು. ಹತ್ತಿರ ಲಾಕ್ ತೆಗಿ ಬರ್ರಿ. ನಮ್ಮಿಂದ ಇಷ್ಟು ಮಂದಿಗೆ ಉದ್ಧಾರ ಆಗಿರಲ್ಲ, ಅದೇ ನಮ್ಮ ಖುಷಿ. ಈ ತರ ಲೆವೆಲ್ ಬಂದಿರಲ್ಲ. ನೋಡವಿ, ಒಂದು ಮಾತು ಕ್ಲಿಯರ್ ಮಾಡಿಬಿಡ್ತೀನಿ. ಹಾ, ಹೇಳು. ನಮ್ಮ ಹುಡುಗರು ತಲೆ ಕೆಟ್ಟ ಲವ್ ಮಾಡಿದ ಹುಡುಗಿ ಜೀವನ ಹಾಳು ಮಾಡ್ಬೇಕತ್ ನಿಂತೀವಂದ್ರ ಗುಹೆದಾಗಿದ್ರು ಬಿಡು ಮಕ್ಕಳಲ್ಲ. ಮತ್ತ ಯಾಕೆ ಸುಮ್ಮನೆ ಇರ್ತೀವಿ? ನಾ ಇಷ್ಟಪಟ್ಟ ಹುಡುಗಿ ನನ್ನ ಮನ್ಯಾಗ ಚಂದ ಇರ್ಲಿಕ್ಕೂ, ಲಗ್ನ ಆದ ಮನ್ಯಾಗರ ರಾಣಿ ಹಂಗ ಬದುಕಲಿ, ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಆಕೆರ ಚಂದ ಇರ್ಲಿ ಅಂತ ಸುಮ್ಮಿರ್ತೀವಿ ನಾವು. ಹಲೋ ಹಲೋ, ನೀವು ಯಾಕೆ ಬಿಡ್ತೀರಿ ನಮ್ಮನ್ನ ಅಂತಂದ್ರ, ಯಾಕಂದ್ರೆ ನಮ್ಕಿನ ಇನ್ನೊಬ್ಬಕ್ಕೆ ಚಂದ ಹುಡುಗಿ ಸಿಕ್ಕಿರ್ತಾಳ, ಅದಕ್ಕೆ ಬಿಟ್ಟಿರ್ತೀರಿ. ಹೌದಿಲ್ಲ? ಅದೇ ರೀತಿ ನಾಳೆ ಬೆಳಗ್ಗೆ ಸುಮಾರು